ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0. ಈ ಒಂದು ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 1994ರಲ್ಲಿ. ಆಗ ಹೀರೋ ಹೋಂಡಾ ಎರಡು ಕಾಂಬಿನೇಷನ್ ಜೊತೆಗೆ ಈ ಒಂದು ಬೈಕ್ ಲಾಂಚ್ ಆಗಿದ್ದು. ಆದ್ರೆ 2011ರಲ್ಲಿ ಹೀರೋ ಮತ್ತೆ ಹೋಂಡಾ ಎರಡು ಸಪರೇಟ್ ಆಗಿ ಈಗ ಹೀರೋದವರಷ್ಟೇ ಈ ಒಂದು ಬೈಕ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತದ್ದು. ಈ ಒಂದು ಬೈಕ್ ಡೈಲಿ ಕಮ್ಯೂಟರ್ ಆಗಿದ್ದು ಇದ್ರದ್ದು ಫ್ರೇಮ್ ನ ನೋಡೋದಾದ್ರೆ ಟ್ಯೂಬ್ಯುಲರ್ ಡಬಲ್ ಕ್ರಾಡಲ್ ಅನ್ನೋ ಒಂದು ಫ್ರೇಮ್ ಇಂದ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕಮ್ಮಿ ಮೇಂಟೆನೆನ್ಸ್ ಮತ್ತೆ ಒಳ್ಳೆ ಮೈಲೇಜ್ ಇರುವಂತಹ ಬೈಕ್ ಆಗಿರುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಇದೆ. ಯಾವ್ದು ಅಂತ ನೋಡೋದಾದ್ರೆ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಡ್ರಮ್ ವೇರಿಯಂಟು, ಮತ್ತೆ ಎಕ್ಸ್ಟೆಕ್ ಡ್ರಮ್ ಎಲ್ಇಡಿ ವೇರಿಯಂಟು, ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಡಿಸ್ಕ್ ಬ್ರೇಕ್ ವೇರಿಯಂಟು. ಈ 3 ವೇರಿಯಂಟ್ಸ್ ಈ ಒಂದು ಬೈಕ್ ಅಲ್ಲಿ ಇರುವಂತದ್ದು. ಹಾಗೆ ಇದರಲ್ಲಿ ನಮಗೆ ಕಲರ್ ಆಪ್ಷನ್ಸ್ ಮಲ್ಟಿಪಲ್ ಆಗಿರುವಂತದ್ದು. ಅದರಲ್ಲಿ 3 ಹೈಲೈಟಿಂಗ್ ಕಲರ್ ಯಾವುದು ಅಂತ ಹೇಳಿದ್ರೆ ಬ್ಲಾಕ್, ಹೆವಿ ಗ್ರೇ, ಮ್ಯಾಟ್ ಗ್ರೇ, ನೋಬಲ್ ರೆಡ್ ಅನ್ನೋ 3 ಕಲರ್ ಆಪ್ಷನ್ಸ್ ನಿಮಗೆ ಹೈಲೈಟ್ ಆಗಿರುವಂತದ್ದು. ಈ ಬೈಕ್ ನ ಪೂರ್ತಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು, ನಿಮಗೆ ತುಂಬಾನೇ ಸಿಂಪಲ್ ಆಗಿರುವಂತಹ ವೈಸರ್ ನ ಕೊಟ್ಟಿರುವಂತದ್ದು. ಸೊ ಅದ್ರ ಮೇಲೆ ನಿಮಗೆ ಚೆನ್ನಾಗಿರುವಂತಹ ಗ್ರಾಫಿಕ್ಸ್ ಕೂಡ ಡಿಸೈನ್ ಮಾಡಿರುವಂತದ್ದು, ಅಟ್ರಾಕ್ಟಿವ್ ಆಗಿರುವಂತದ್ದು. ಹಾಗೆ ಹೀರೋ ಮತ್ತೆ ಸ್ಪ್ಲೆಂಡರ್ ಪ್ಲಸ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಮೆನ್ಷನ್ ಮಾಡಿರುವಂತದ್ದು. ಮತ್ತೆ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಈ ಒಂದು ಬೈಕ್ ಅಲ್ಲಿ ಎಕ್ಸ್ಟೆಕ್ 2.0 ಆಗಿರೋದ್ರಿಂದ ಇದು ನಿಮಗೆ ಎಲ್ಇಡಿ ವೇರಿಯಂಟ್ ಆಗಿರೋದ್ರಿಂದ ಎಲ್ಇಡಿ ಹೆಡ್ಲೈಟ್ಸ್ ನ ಕೊಟ್ಟಿರುವಂತದ್ದು, ಹಾಗೆ ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಮತ್ತೆ ಸಸ್ಪೆನ್ಷನ್ ಏನ್ ನೋಡ್ತಿದ್ದೀರಾ, ಇದು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ಸ್ ನ ಕೊಟ್ಟಿರುವಂತದ್ದು. ಸೊ ಫ್ರಂಟ್ ಸೆಕ್ಷನ್ ಅಲ್ಲಿ ಸೊ ತುಂಬಾನೇ ಚೆನ್ನಾಗಿ ನಿಮಗೆ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಒಂದು ಫೈಬರ್ ಮೆಟೀರಿಯಲ್ ಅಲ್ಲಿ ಇರುವಂತಹ ಮಡ್ಗಡ್ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಅದು ಕೂಡ ಗ್ಲಾಸಿ ಫಿನಿಶ್ ಜೊತೆಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 80/118 ಇಂಚಸ್ ಇಂದ ಇರುವಂತಹ ಒಂದು ಅಲಾಯ್ ವೀಲ್ ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ನ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಇದರಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರೋದಿಲ್ಲ. ಡಿಸ್ಕ್ ಬ್ರೇಕ್ ಬಂದು ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಆಗಿರುತ್ತೆ. ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡ್ರಮ್ ಬ್ರೇಕ್ ಆಗಿರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುವಂತದ್ದು. ಬೈಕ್ ಅಲ್ಲಿ ಹಿಂದೆಗಡೆ ಕೊಟ್ಟಿರುವಂತಹ ಸಸ್ಪೆನ್ಷನ್ಸ್ ನ ನೋಡ್ತಿರ್ಬೋದು ನೀವು. ಎರಡು ಸೈಡ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಇದನ್ನ ನಾವು ಸ್ವಿಂಗ್ ಆರ್ಮ್ ವಿತ್ 5 ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ಸ್ ಅಂತ ಹೇಳಿ ಕರಿತೀವಿ. ಸೊ ಎರಡು ಸೈಡ್ ಇರೋದ್ರಿಂದ ನಿಮಗೆ ಸಸ್ಪೆನ್ಷನ್ಸ್ ಅದು ಕೂಡ ಅಡ್ಜಸ್ಟಬಲ್ ಇರೋದ್ರಿಂದ ಈಸಿಯಾಗಿ ನಿಮಗೆ ಹಳ್ಳ ಕೊಳ್ಳಗಳನ್ನ ಮ್ಯಾನೇಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಡೆ ಸೆಕ್ಷನ್ ಇರುವಂತಹ ಬ್ರೇಕ್ ಸೈಜ್ ನ ಅಥವಾ ಡ್ರಮ್ ಬ್ರೇಕ್ ಸೈಜ್ ನ ನೋಡೋದಾದ್ರೆ 130 mm ಅಷ್ಟ ಆಗಿರುವಂತದ್ದು. ಹಿಂದೆಗಡೆ ನಿಮಗೆ ಟಾಪ್ ವೇರಿಯಂಟ್ ಅಲ್ಲೂ ಅಷ್ಟೇ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಡ್ರಮ್ ಬ್ರೇಕ್ ಬರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ನ ಟೈರ್ ಸೈಜ್ ನ ನೋಡೋದಾದ್ರೆ 80/118 ಇಂಚಸ್. ಸೇಮ್ ಮುಂದಗಡೆ ಏನಿತ್ತು ಅದೇ ಸೈಜು ಕೂಡ ಇಲ್ಲೂ ಇರುವಂತದ್ದು. ಇದು ನಿಮಗೆ ಅಲಾಯ್ ವೀಲ್ಸ್ ಆಗಿರುತ್ತೆ ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇದ್ರದ್ದು ಇಂಜಿನ್ ಸಿಸಿ ಬಂದು ನಿಮಗೆ 97.2 cc ಅಂದ್ರೆ 100 cc ಗೆ ಕ್ಯಾಟಗರೈಸ್ಡ್ ಆಗಿ ಮಾಡುವಂತದ್ದು. ಹಾಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಏರ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ OHC ಅನ್ನೋ ಇಂಜಿನ್ ಟೈಪ್ ಇಂದ ಈ ಒಂದು ಇಂಜಿನ್ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ 7.9 bhp ಅಟ್ 8000 RPM ಅಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಟಾರ್ಕ್ ನ ನೋಡೋದಾದ್ರೆ 8.05 Nm ಅಟ್ 6000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಟೈಪ್ ನೋಡೋದಾದ್ರೆ ಕಿಕ್ಕರ್ ಕೂಡ ಇರುವಂತದ್ದು, ಹಾಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಇರುವಂತದ್ದು. ಅದು ಕೂಡ ನಿಮಗೆ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಫ್ಯೂಯಲ್ ಸಪ್ಲೈ ಆಗುವಂತದ್ದು ಇದು ನಿಮಗೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಬೈಕ್ ನ ಕ್ಲಚ್ ಟೈಪ್ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಟೈಪ್ ಅನ್ನೋ ಒಂದು ಕ್ಲಚ್ ಇಂದ ಬಂದಿರುವಂತದ್ದು. ಒಟ್ಟು ನಿಮಗೆ 4 ಗೇರ್ಸ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 9.8 ಲೀಟರ್ ಅಷ್ಟು ಆಗಿರುತ್ತೆ. ಆಲ್ಮೋಸ್ಟ್ 10 ಲೀಟರ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1 ಲೀಟರ್ ಅಷ್ಟು ಆಗಿರುತ್ತೆ. ಈ ಒಂದು ಬೈಕ್ ನ ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 1.1 ಲೀಟರ್ ಅಷ್ಟು ಆಗಿರುತ್ತೆ. ಅಂದ್ರೆ ಫುಲ್ ಫಿಲ್ ಮಾಡಿದ್ರೆ ನಿಮಗೆ 1.1 ಲೀಟರ್ ಅಷ್ಟು ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 97 km/h ಸ್ಪೀಡ್ ಇಂದ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 73 km/ಲೀಟರ್ ಆಗಿರುವಂತದ್ದು. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡ್ತಿರ್ಬೋದು, ನಿಮಗೆ ಕಂಪ್ಲೀಟ್ LCD ಡಿಜಿಟಲ್ ಡಿಸ್ಪ್ಲೇ ಇಂದ ಬರುವಂತದ್ದು. ಹಾಗೆ ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಹೆಲೋ ಮೈ ಹೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಬರುವಂತದ್ದು. ಅದು ತುಂಬಾನೇ ಪ್ರೌಡ್ ಫೀಲ್ ಆಗುವಂತದ್ದು. ಸೊ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಡಿಜಿಟಲ್ ಮುಖಾಂತರನೇ ಇರುವಂತದ್ದು. ಹಾಗೆ ಇದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಈ ಒಂದು ಬಟನ್ ನ ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ಎಲ್ಲ ಅಡ್ಜಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಸೊ ಇದರಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬರುವಂತದ್ದು, ಹಾಗೆ SMS ಮತ್ತೆ ಕಾಲ್ ಅಲರ್ಟ್ಸ್ ಕೂಡ ಬರುವಂತದ್ದು, ಸ್ಪೀಡೋಮೀಟರ್, ಟೆಕೋಮೀಟರ್ ಮತ್ತೆ ಟ್ರಿಪ್ ಮೀಟರ್, ಸರ್ವಿಸ್ ಇಂಡಿಕೇಟರ್, ಫ್ಯೂಯಲ್ ಗೇಜು. ಸೊ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಮಗೆ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಹಾಗೆ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಇರುವಂತದ್ದು. ಇಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಅಲ್ಲಿ ಎರಡು ಸಿಂಪಲ್ ಆಗಿರುವಂತಹ ಕೀಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಆ ಕೀಸ್ ಮೇಲೆ ಹೀರೋ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂತದ್ದು. ಹಾಗೆ ಇಲ್ಲಿರುವಂತಹ ಸ್ವಿಚಸ್ ನ ನೋಡ್ತಿರ್ಬೋದು, ಹೈ ಬೀಮು, ಲೋ ಬೀಮು, ಹಜಾರ್ಡ್ ಸ್ವಿಚ್. ಇದರಲ್ಲಿ ಹಜಾರ್ಡ್ ಕೂಡ ಇರುವಂತದ್ದು, ಪಾಸಿಂಗ್ ಸ್ವಿಚ್ ಮತ್ತೆ ಹಾರನ್ ಸ್ವಿಚ್, ಇಂಡಿಕೇಟರ್ ಸ್ವಿಚ್,
ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮಗೆ I3S ಅಥವಾ 13S ಅನ್ನೋ ಒಂದು ಸ್ವಿಚ್ ನ ಕೊಟ್ಟಿರುವಂತದ್ದು, ಆನ್ ಆಫ್ ಮಾಡ್ಕೊಳ್ಳುವಂತ ಆಪ್ಷನ್ ಕೂಡ ಕೊಟ್ಟಿರುವಂತದ್ದು, ಮತ್ತೆ ಇಗ್ನಿಷನ್ ಆನ್ ಮಾಡುವಂತಹ ಸ್ವಿಚ್ ನು ಕೂಡ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ಇರುವಂತಹ ನಿಮಗೆ ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡೋದಕ್ಕೆ ಒಂದು ಸಪರೇಟ್ ಕ್ಯಾಪ್ ನ ಓಪನ್ ಮಾಡಿ ಅದ್ರೊಳಗಡೆ ಇರುವಂತಹ ಕ್ಯಾಪ್ ನ ತಿರುಗಿಸಿ ಓಪನ್ ಮಾಡಬೇಕಾಗಿರುತ್ತೆ ನೀವು. ಸೊ ಅದು ಕೂಡ ಈಸಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಬೈಕ್ ಅಲ್ಲಿ ಬೈ ಡಿಫಾಲ್ಟ್ ನಿಮಗೆ ಒಂದು ಸೇಫ್ಟಿ ಫೀಚರ್ ಆಗಿರುವಂತಹ ಕ್ರಾಶ್ ಗಾರ್ಡ್ ನ ಕೊಟ್ಟಿರ್ತಾರೆ. ಸೊ ನೋಡ್ತಿರ್ಬೋದು, ಅದು ಕೂಡ ಕ್ರೋಮ್ ಫಿನಿಶ್ ಅಲ್ಲಿ ಇರುವಂತದ್ದು. ಮತ್ತೆ FI ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು ಈ ಒಂದು ಬೈಕ್ ಮೇಲೆ, ಹೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಹಾಗೆ ನಿಮಗೆ ಗೇರ್ದು ಲಿವರ್ ನ ನೋಡ್ತಿರ್ಬೋದು, ಎರಡೂ ಸೈಡ್ ಇರುವಂತದ್ದು ಹಳೆಯ ಸ್ಟೈಲ್ ನ ಕೊಟ್ಟಿರುವಂತದ್ದು. ಮತ್ತೆ ನಿಮಗೆ ಈ ಬೈಕ್ ಅಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಕೊಟ್ಟಿರ್ತಾರೆ. ನಿಮಗೆ ಎಷ್ಟೋ ಬೈಕ್ಗಳಲ್ಲಿ ಡಬಲ್ ಸ್ಟ್ಯಾಂಡ್ ಬಂದಿರೋದಿಲ್ಲ, ಅದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತೆ ಪಿಲಿಯನ್ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ರಬ್ಬರ್ ಪ್ಯಾಡೆಡ್ ಮುಖಾಂತರ. ಮತ್ತೆ ಸ್ಯಾರಿ ಗಾರ್ಡ್ ನು ಕೂಡ ಕೊಟ್ಟಿರುವಂತದ್ದು, ಅದು ಕೂಡ ನಿಮಗೆ ಮೆಟಲ್ ಅಲ್ಲಿ ಇರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ಅಲ್ಲಿ ನಿಮಗೆ ಚೈನ್ ಸ್ಪ್ರಾಕೆಟ್ ಗೆ ಕವರ್ ಕೂಡ ಇರುವಂತದ್ದು ನೋಡ್ತಿರ್ಬೋದು. ನಿಮಗೆ ಯಾವುದೇ ಗಲೀಜ್ ಈಸಿಯಾಗಿ ಕುತ್ಕೊಳ್ಳೋದಿಲ್ಲ, ಮತ್ತೆ ನಿಮಗೆ ಅವಾಗ ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನಲ್ಲಿ ಸಿಂಗಲ್ ಸೀಟ್ ಇರುವಂತದ್ದು, ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಇರೋದಿಲ್ಲ. ನೋಡ್ತಿರ್ಬೋದು, ನಿಮಗೆ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರುವಂತದ್ದು ಮತ್ತೆ ಕಂಫರ್ಟಬಲ್ ಆಗಿರುವಂತಹ ಸೀಟ್ ನ ಕೊಟ್ಟಿರುವಂತದ್ದು. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಕೂಡ ನಿಮಗೆ ಆ ಕವರ್ ನ ನೋಡ್ತಿರ್ಬೋದು, ಒಳ್ಳೆ ಪ್ರೀಮಿಯಂ ಲೆದರ್ ಫಿನಿಶ್ ಅಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ನಿಮಗೆ ಕ್ಯಾರಿಯರ್ ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಕ್ರೋಮ್ ಫಿನಿಶ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಏನಾದ್ರೂ ಕ್ಯಾರಿ ಮಾಡೋದಕ್ಕೂ ಕೂಡ ನಿಮಗೆ ಈಸಿ ಆಗುವಂತದ್ದು. ಸೊ ನೆಕ್ಸ್ಟ್ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, ನಿಮಗೆ ಬಲ್ಬ್ ಇಂದ ಬಂದಿರುವಂತದ್ದು. ಮತ್ತೆ ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಓವರ್ ಆಲ್ ವೆಯ್ಟ್ ಬಂದು 112 kg ಆಗಿರುವಂತದ್ದು, ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಅದರಿಂದ ಇದನ್ನ ನಾವು ಈಸಿಯಾಗಿ ಓಡಿಸಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡ್ತಿರ್ಬೋದು ನೀವು, 165 mm ನಷ್ಟು ಆಗಿರುವಂತದ್ದು. ಸೊ ನೀವು ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆರಾಮಾಗಿ ಓಡಿಸಬಹುದಾಗಿರುವಂತಹ ಬೈಕ್ ಆಗಿರುತ್ತೆ ಈ ಒಂದು ಬೈಕ್. ಹಾಗೆ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 785 mm ಆಗಿರುವಂತದ್ದು. ಸೊ ನನ್ನ ಹೈಟ್ ಬಂದು 6.1 ಅಡಿ ಆಗಿರುವಂತದ್ದು. ಸೊ ನಾನು ಕುತ್ಕೊಂಡಾಗ ನನಗೆ ಆರಾಮಾಗಿ ಫೀಲ್ ಆಗ್ತಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಸೊ ನನಗನ್ಸ ಹಾಗೆ 5 ಅಡಿ ಮೇಲೆ ಇರುವಂತಹ ಯಾವುದೇ ವ್ಯಕ್ತಿ ಆದ್ರೂ ಆರಾಮಾಗಿ ಓಡಿಸಬಹುದಾಗಿರುವಂತಹ ಬೈಕ್ ಇದಾಗಿರುವಂತದ್ದು. ಈ ಬೈಕ್ ಅಲ್ಲಿ ನಮಗೆ ಸೆಲ್ಫ್ ಸ್ಟಾರ್ಟ್ ಮತ್ತೆ ಕಿಕ್ ಸ್ಟಾರ್ಟ್ ಎರಡೂ ಕೂಡ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ನಿಮಗೆ ಇಲ್ಲಿ ಕಿಕ್ಕರ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ, ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಬೈಕ್ ಅಲ್ಲಿ ಇರುವಂತಹ ಬ್ರೇಕ್ ಪ್ಯಾಡ್ಸ್ ನ ನೋಡ್ತಿರ್ಬೋದು, ನಿಮಗೆ ಹಳೆ ಸ್ಟೈಲ್ ಅಲ್ಲೇ ಕೊಟ್ಟಿರುವಂತದ್ದು, ಯಾವುದೇ ರೀತಿ ರಬ್ಬರ್ ಪ್ಯಾಡ್ಸ್ ಇರೋದಿಲ್ಲ ಈ ಒಂದು ಬೈಕ್ ನಲ್ಲಿ ನಿಮಗೆ. ನೆಕ್ಸ್ಟ್ ಸೈಲೆನ್ಸರ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ಈ ಒಂದು ಬೈಕ್ ಮೇಲೆ. ಮೇಲ್ಗಡೆ ನಿಮಗೆ ಕ್ರೋಮ್ದು ಒಂದು ಪ್ಲೇಟ್ ಕೂಡ ಬರುವಂತದ್ದು, ಇದು ಹೊಸ ಗಾಡಿ ಆಗಿರೋದ್ರಿಂದ ಇನ್ನ ಇನ್ಸ್ಟಾಲ್ ಮಾಡಿಲ್ಲ. ಬೈಕ್ ನ ಎಕ್ಸಾಸ್ಟ್ ನೋಟ್ ನೋಡ್ಕೊಂಡ್ ಬರೋಣ ಬನ್ನಿ. ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 5 ವರ್ಷ ಅಥವಾ 70,000 ಕಿಲೋಮೀಟರ್ ಆಗಿರುತ್ತೆ. ಹಾಗೆ ಸರ್ವಿಸ್ ಶೆಡ್ಯೂಲ್ ನೋಡೋದಾದ್ರೆ ಫಸ್ಟ್ ಸರ್ವಿಸ್ 750 ಕಿಲೋಮೀಟರ್ ಅಥವಾ 60 ದಿವಸ ಆಗಿರುತ್ತೆ. ಸೆಕೆಂಡ್ ಸರ್ವಿಸ್ 3500 ಕಿಲೋಮೀಟರ್ ಅಥವಾ 160 ದಿವಸ ಆಗಿರುತ್ತೆ. ಥರ್ಡ್ ಸರ್ವಿಸ್ 6500 ಕಿಲೋಮೀಟರ್ ಅಥವಾ 260 ದಿವಸ ಆಗಿರುತ್ತೆ. ಫೋರ್ತ್ ಸರ್ವಿಸ್ 9500 ಕಿಲೋಮೀಟರ್ ಅಥವಾ 12500 ದಿವಸ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನೋಡೋದಾದ್ರೆ ಟಿವಿಎಸ್ ರೇಡಿಯೋನು, ಹೋಂಡಾ ಶೈನ್ 100, ಬಜಾಜ್ ಪ್ಲಾಟಿನಾ, ಮತ್ತೆ ಹೀರೋ HF ಡಿಲಕ್ಸ್, ಹೀಗೆ ಮುಂತಾದ ಬೈಕ್ಗಳು ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಆನ್ಯುವಲ್ ಸರ್ವಿಸ್ ಮೇಂಟೆನೆನ್ಸ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ನೋಡಿದ್ರೆ ಒಂದು ಅಂದಾಜಲ್ಲಿ 2,500 ರೂಪಾಯಿಂದ 4,000 ರೂಪಾಯಿ ಅಷ್ಟು ಅಂತ ಹೇಳ್ಬೋದು. ಸೊ ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು. ಹಾಗೆ ಬೈಕ್ ನ ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದನ್ನ, ಸೊ ಇದು ಎಕ್ಸ್ಟೆಕ್ ಡ್ರಮ್ ಬ್ರೇಕ್ LED ಬೈಕ್ ನ ವೇರಿಯಂಟ್ ನ ಪ್ರೈಸ್ ಆಗಿರುತ್ತೆ. ಎಕ್ಸ್ಶೋರೂಮ್ ಪ್ರೈಸ್ 82,651 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸ್ 7,900 ರೂಪಾಯಿ ಆಗಿರುವಂತದ್ದು. ಟ್ಯಾಕ್ಸ್ 12,580 ರೂಪಾಯಿ. ಅದರ್ಸ್ ಅಂತ ಹೇಳಿ 1,947 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,05,078 ರೂಪಾಯಿ ಆಗಿರುವಂತದ್ದು. ಹಾಗೆ ಎಕ್ಸ್ಟೆಕ್ ಡಿಸ್ಕ್ ಬ್ರೇಕ್ ಅಂದ್ರೆ ಟಾಪ್ ವೇರಿಯಂಟ್ ನ ಬೈಕ್ ಪ್ರೈಸ್ ನ ನೋಡೋದಾದ್ರೆ 84,124 ರೂಪಾಯಿ ನಿಮಗೆ ಎಕ್ಸ್ಶೋರೂಮ್ ಪ್ರೈಸ್ ಆಗಿರುವಂತದ್ದು. ಇನ್ಶೂರೆನ್ಸ್ 7,620 ರೂಪಾಯಿ. ಟ್ಯಾಕ್ಸ್ 12,775 ರೂಪಾಯಿ. ಅದರ್ಸ್ ಅಂತ ಹೇಳಿ 1,947. ಒಟ್ಟು ಆನ್ ರೋಡ್ ಪ್ರೈಸ್ 1,06,466 ರೂಪಾಯಿ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಬೇಸ್ ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ ಅಂದ್ರೆ ಎಕ್ಸ್ಟೆಕ್ ಬೇಸ್ ಅಂದ್ರೆ ನಿಮಗೆ ಹಾಲೋಜಿನ್ ಬಲ್ಬ್ ಬರುವಂತದ್ದು ಹೆಡ್ಲೈಟ್ ನಲ್ಲಿ, ಅದ್ರದ್ದು ಪ್ರೈಸ್ ನ ನೋಡೋದಾದ್ರೆ 99,586 ರೂಪಾಯಿ. ಅಂದ್ರೆ 1 ಲಕ್ಷದ ಒಳಗಡೆ ನಿಮಗೆ ಒಂದು ಬೈಕ್ ಬರುವಂತದ್ದು ಈ ಒಂದು ವೇರಿಯಂಟ್ ನಲ್ಲಿ.
ಹಾಗೆ ಹೀರೋ ಕಂಪ್ನಿಯವರು ಮತ್ತೊಂದು ಒಳ್ಳೆ ಆಫರ್ನ ಕೊಡ್ತಿರುವಂತದ್ದು. ಸೊ ಈ ಆಫರ್ ಯಾರಿಗೆ ಅಪ್ಲಿಕೇಬಲ್ ಮತ್ತೆ ಯಾವ ಬೈಕ್ಸ್ಗೆ ಅಪ್ಲಿಕೇಬಲ್ ಅಂತ ಹೇಳಿದ್ರೆ, ನಿಮಗೆ ಪ್ರೀಮಿಯಂ ಬೈಕ್ಸ್ ಅಲ್ದಿರ ನಾರ್ಮಲ್ ಬೈಕ್ಸ್ ಅಥವಾ ಸ್ಕೂಟರ್ಸ್ ನ ಯಾರ್ಯಾರು ತಗೊಂತಾರೆ ಆ ತಗೊಳ್ಳೋರು ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಜೆಪ್ಟೋ ಹೀಗೆ ಆನ್ಲೈನ್ ಡೆಲಿವರಿ ಕೊಡುವಂತಹ ಎಂಪ್ಲಾಯೀಸ್ ಆಗಿರ್ಬೇಕು. ಹಾಗೆ ಅದ್ರದ್ದು ಒಳ್ಳೆ ಪ್ರೂಫ್ ಇರಬೇಕು. ಸೊ ಅಂತವ್ರಿಗೆ 2200 ಅಷ್ಟು ಆಫರ್ ನ ಕೊಡ್ತಿರುವಂತದ್ದು ಅಥವಾ ಡಿಸ್ಕೌಂಟ್ ನ ಕೊಡ್ತಿರುವಂತದ್ದು. ಸೊ ಹೀರೋ ಕಂಪ್ನಿಯವರು ಇದೇ ರೀತಿ ಯಾವ್ದಾದ್ರು ಒಂದು ಒಳ್ಳೆ ಆಫರ್ ಇರುವಂತದ್ನ ನಮ್ಮ ರೈತರಿಗೂ ಕೂಡ ಕೊಟ್ರೆ ಅವರು ಕೂಡ ಈಸಿಯಾಗಿ ಒಂದು ಒಳ್ಳೆ ಆಫರ್ ಪ್ರೈಸ್ ನಲ್ಲಿ ಬೈಕ್ಸ್ ನ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಮತ್ತೆ ಇನ್ನೇ ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.